ಎಲ್ಲ ನನ್ನ ಮುದ್ದು ಕುಟುಂಬದವರಿಗೆ ನಮಸ್ಕಾರಗಳು. ಸುಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ನಾಗರ ಪಂಚಮಿ ವಿಶೇಷತೆ ಏನು ಅಂತಂದರೆ, ನಿನ್ನೆ ಉಂಡೆ ಅದೆಲ್ಲ ಮಾಡಿಟ್ಟೇನಿ. ಇವತ್ತು ಉಸುಳಿ ಅದೆಲ್ಲ ಮಾಡಾಕೊಂತೇನೆ. ಅದಕ್ಕೆಲ್ಲ ಏನೇನು ರೆಡಿ ಮಾಡ್ಕೊಂಡೀನಿ ಅಂತೇಳಿ ಹೇಳ್ತೇನೆ ಬರ್ರಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಪ್ಲೀಸ್. ಈಗ ಬರ್ರಿ, ಈಗ ನೋಡ್ರಿ, ಈಗ ನಿನ್ನೆ ಮಡಿಕೆ ಕಾಳು ಒಂದು ಸ್ವಲ್ಪ ಶೇಂಗಾ ಬೆಳಗ್ಗೆನೇ ನೆನೆ ಇಟ್ಟಿದ್ದೆ. ಸಾಯಂಕಾಲ ಅವನ್ನೆಲ್ಲ ಬಸದು ಅರ್ಬಿ ಒಳಗೆ ಕಟ್ಟಿಟ್ಟಿದ್ದೆ. ಎಷ್ಟು ಚಲೋ ಮೊಳಕೆ ಬಂದವು. ನಂತರ ಒಂದು ಸ್ವಲ್ಪ ಕಡಲೆಕಾಳು ನಿನ್ನೆ ರಾತ್ರಿ ನೆನೆ ಇಟ್ಟು ಈಗ ಬೆಳಗ್ಗೆ ಕುದಿಸಿಟ್ಕೊಂಡೇನಿ. ಅದಕ್ಕೆ ಒಗ್ಗರಣೆ ಹಾಕಕ್ಕೆ ಒಂದೆರಡು ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ, 2 ಟೊಮೆಟೊ ಹೆಚ್ಚಿಟ್ಕೊಂಡೇನಿ, ಸ್ವಲ್ಪ ಕರಿಬೇವು ಇಟ್ಕೊಂಡೇನಿ. ನಂತರ ಒಗ್ಗರಣೆಗೆ ಒಳ್ಳೆ ಎಣ್ಣೆ, ಸಾಸಿವೆ, ಜೀರಿಗೆ, ಇದು ಹಸಿಮೆಣಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಪುಡಿ, ನಂತರ ಗುರಳ್ ಪುಡಿ ಇದೆಲ್ಲ ಹಾಕಿ ಈ ಕಡಲೆಕಾಳು ಮಡಿಕೆ ಕಾಳು ಎರಡೂ ಒಗ್ಗರಣೆ ಹಾಕ್ತೇನೆ. ಒಗ್ಗರಣೆ ಹಾಕಿಂದ ನಂತರ ಹಸಿ ಕೊಬ್ಬರಿ ಮೇಲೆ ಉದುರಿಸ್ತೇನೆ. ಮಡಿಕೆ ಕಾಳು ಪಲ್ಯಕ್ಕೆ, ಕಡಲೆಕಾಳು ಉಸುಳಿಗೆ ಎರಡಕ್ಕೂ ಇದನ್ನ ಹಸಿ ಕೊಬ್ಬರಿ ಉದುರಿಸಿ ನಂತರ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿ ಉದುರಿಸ್ತೇನೆ. ಉದುರಿಸಿದ್ರೆ ಪಲ್ಯ ಭಾಳ ಚಲೋ ಆಕತ್ರಿ. ನೋಡ್ರಿ, ಈಗ ಎರಡು ಕಡೆನೂ ಎಣ್ಣೆ ಕಾಯಕ್ಕಿಟ್ಟೇನಿ. ಈಗ ಎಣ್ಣೆ ಕದತಿ. ಈಗ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕ್ತೇನೆ ರೀ. ಅವು ಚಟಪಟ ಸಿಡಿದ್ವು ಅಂದರೆ ನಂತರ ಅದಕ್ಕೆ ಈಗ ಉಳ್ಳಾಗಡ್ಡಿ ಹಾಕ್ತೇನೆ. ಉಳ್ಳಾಗಡ್ಡಿ ಹಾಕಿದೆ. ಈಗ ಚಲೋತ್ನಾಗ ಒಂದು ಸ್ವಲ್ಪ ಎಣ್ಣೆಗೆ ಫ್ರೈ ಆಗ್ತವೆ. ಅದಕ್ಕೆ ಫ್ರೈ ಆಗೋ ಮುಂದೆನೇ ಸ್ವಲ್ಪ ಉಪ್ಪು ಹಾಕಿಬಿಡ್ತೇನೆ, ಅಂದ್ರೆ ಚಲೋ ಮೆತ್ತಗಾಗ್ಬಿಡ್ತಾವೆ. ನಂತರ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ನಂತರ ಕರಿಬೇವು ಹಾಕ್ತೇನೆ. ಇದು ಎಣ್ಣೆಗೆ ಹಾಕಲಿಲ್ಲ ನಾನು. ಎಣ್ಣೆಗೆ ಹಾಕಿದ್ರೆ ಮೆಲ್ಲಗೂ ಡ್ರೈ ಆಗ್ತೈತೆ ಅಂತ ಹೇಳಿ ಹಿಂಗೆ ಹಾಕಿದ್ರೆ ಸ್ವಲ್ಪ ಅದ್ರ ಘಮ ಬಿಟ್ಕೊತೈತೆ ಅಂತ ಇದ್ರಾಗ ಹಾಕಾಕೊಂತೀನಿ. ಆಮೇಲೆ ಹಾಕಿದೆ, ಇಲ್ಲಾಂದ್ರೆ ಪ್ರತಿ ಸಲ ಎಣ್ಣೆ ಒಳಗೆ ಹಾಕ್ತಿದ್ದೆ. ನಂತರ ಈಗ ಟೊಮಾಟೆ ಹಣ್ಣು ಹಾಕ್ತೀನಿ. ನಂತರ ಇದಕ್ಕೆ ಕಡಲೆಕಾಳು ಹಾಕ್ತೇನೆ. ಮೊದಲೇ ಕುದ್ದು ಬಿಟ್ಟವಲ್ಲ ಇವನೇನು ಭಾಳ ಕುದಿಸಂಗಿಲ್ಲ. ಸ್ವಲ್ಪ ನೀರು ಹಾಕ್ತೇನೆ, ಭಾಳೇನು ಹಾಕಂಗಿಲ್ಲ. ಇವು ಸ್ವಲ್ಪ ಎಣ್ಣೆಗೆ ನಾವು ಫ್ರೈ ಆಗಲಿ ಮೊದಲು, ಆಮೇಲೆ ಒಂದು ಸ್ವಲ್ಪ ನೀರು ಹಾಕ್ತೇನೆ. ಇದಕ್ಕೇನೈತಲ್ಲ ಈಗ ಮಡಿಕೆ ಕಾಳು ಹಾಕ್ತೇನೆ. ಇವಕ್ಕೇನೈತಲ್ಲ ಸ್ವಲ್ಪ ನೀರು ಹಾಕಿ ಕುದಿಸ್ತೇನೆ. ಯಾಕಂದ್ರೆ ನೆಂದಿದ್ವಲ್ಲ ಇವು, ಮತ್ತು ಬರೀ ಖರ ಅಂತವ. ಅದಕ್ಕೆ ಸ್ವಲ್ಪ ಇವು ಎಣ್ಣೆಗೆ ಫ್ರೈ ಆಗಿಂದ ಸ್ವಲ್ಪ ಗುರಳ್ ಪುಡಿ ನೀರು ಹಾಕಿ, ನೀರಂದ್ರೂ ಇದಕ್ಕೂ ಭಾಳ ಹಾಕಂಗಿಲ್ಲ, ಅಂದರೆ ಒಂದು ಸ್ವಲ್ಪ ಬೇಯೋ ಮಟ ಒಂದು ಅರ್ಧಂಬರ್ಧ ಬೇಯಬೇಕು. ಅವು ಫುಲ್ ನೆಂದವ. ಈಗ ಒಂದು ಅರ್ಧಂಬರ್ಧ ಬೇಯೋ ಹಂಗೆ ನೀರು ಹಾಕ್ತೇನೆ. ಇದಕ್ಕಂತೂ ನೀರು ಒಂದು ಸ್ವಲ್ಪ ಹಾಕ್ತೇನೆ, ಭಾಳ ಹಾಕಂಗಿಲ್ಲ. ಈಗ ಗುರಳ್ ಪುಡಿ ಹಾಕ್ತೇನೆ. ನಾವು ಪ್ರತಿಯೊಂದು ಪಲ್ಯಕ್ಕೂ ಹಸಿ ಖಾರ ಗುರಳ್ ಪುಡಿ ಅದ
ಮೇನ್ ನೋಡ್ರಿ ಹಸಿ ಖಾರ. ಈಗ ಹಾಕ್ತೇನೆ ಹಸಿ ಖಾರ. ಅದು ಕಡಲೆ ಕಾಳು ಸಾಕಿಷ್ಟ. ಕಡಲೆ ಕಾಳು ಸ್ವಲ್ಪ ಅದಾವು, ಇಷ್ಟ ಸಾಕು. ಇದು ಮಡಕೆ ಕಾಳು. ಒಂದು ಸ್ವಲ್ಪ ನೀರು ಹಾಕ್ತೇನೆ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿನಿ. ಈಗೇನು ಭಾಳ ಹಾಕಂಗಿಲ್ಲ. ಇದಕ್ಕೆ ಒಂದು ಹನಿ ಭಾಳ ಹಾಕೀನಿ. ಇವು ಚಲೋ ಹೊತ್ನಾಗ ಕುದ್ದಿಲ್ರಿ. ಚಲೋ ಕುದ್ದಿಂದ ಮೇಲೆ ಹಸಿ ಕೊತ್ತಂಬರಿ, ಹಸಿ ಕೊಬ್ಬರಿ ಉದುರಿಸ್ತೇನೆ. ಪಲ್ಯ ಕುದೀತೀಗ. ಈಗ ಮಡಿಕೆ ಕಾಳು ಪಲ್ಯಕ್ಕೆ ಹಸಿ ಕೊಬ್ಬರಿ ಹಾಕ್ತೀನಿ. ಇದು ಕಡಲೆಕಾಳು ಪಲ್ಯಕ್ಕೆ. ಇದು ಕೊಬ್ಬರಿ ನಾವು ಒಂದು ಸ್ವಲ್ಪ ಕೊಬ್ಬರಿ ಜಾಸ್ತಿನ ಉಪಯೋಗ ಮಾಡೋದು ಭಾಳ ನಾನು ಪ್ರತಿಯೊಂದಕ್ಕೂ ಹಸಿ ಕೊಬ್ಬರಿನ ಭಾಳ ಹಾಕ್ತೇನೆ. ಹೀಗಾಗಿ ನನಗೆ ಕೊಬ್ಬರಿ ಬೇಕು ನೋಡಿರಿ. ಎಲ್ಲದಕ್ಕೂ ಮುಂದೆ ಕೊಬ್ಬರಿ ಬೇಕು ನನಗೆ. ಎಷ್ಟು ಕೊಬ್ಬರಿ ಹಾಕ್ತೆ ಅಷ್ಟು ಚಲೋ ಹಾಕತ್ರಿ. ಇದು ಹಸಿ ಕೊಬ್ಬರಿ ಹಾಕಿದೆ ಮಡಿಕೆ ಕಾಳಿಗೆ. ಇದು ಕಡಲೆ ಕಾಳಿಗೂ ಹಸಿ ಕೊಬ್ಬರಿ ಹಾಕೀನಿ. ಈಗ ಕೊತ್ತಂಬರಿ ಹಾಕಿದ್ನಿ. ಆಮೇಲೆ ಇಲ್ಲೇ ಇರಲಿ ಅಂಥೇಳಿ ಒಂದು ಸ್ವಲ್ಪ ಟೊಮೆಟೊ ಇದನ್ನು ಮಾಡ್ಬೇಕು, ಟೊಮೆಟೊ ಸಾರು ಮಾಡ್ಬೇಕು ಅಂದ್ಕೊಂಡೇನಿ. ಈ ಕಡೆ ರಸಮು ಅಲ್ಲ, ಈ ಕಡೆ ಸಾರು ಅಲ್ಲ. ಹಂಗೆ ಇಲ್ಲೆಲ್ಲ ಟೊಮೆಟೊ ಹಣ್ಣು ಕುದಿಸಿ ಅದನ್ನ ಒಂದು ಸ್ವಲ್ಪ ಸಿಪ್ಪಿ ಎಲ್ಲ ತಕ್ಕೊಂಡು ರುಬ್ಬಿ ಅದಕ್ಕೆ ರಸಮ್ ಪುಡಿ, ಖಾರ ಪುಡಿ, ಅರ್ಶಿನ ಪುಡಿ, ಉಪ್ಪು ಎಲ್ಲ ಮಿಕ್ಸ್ ಮಾಡಿ ಇಟ್ಟೇನಿ. ಇಲ್ಲೊಂದು ಎಣ್ಣೆ ಕಾಯ್ಕಿಟ್ಟೇನಿ. ಅಂದರೆ ಬರೀ ಉಸುಳಿ ಮಡಿಕೆ ಕಾಳು ಉಸುಳಿ, ಕಡ್ಲೆ ಕಾಳು ಉಸುಳಿ ಆಯ್ತಲ್ಲ. ಈಗ ಒಂದು ಸ್ವಲ್ಪ ರಸಮ್ ಕತೆ ಮಾಡಿದ್ರತ ಅಂತಂದು ಹೇಳಿ ಮಾಡಾಕೊಂತೇನೆ. ಎಣ್ಣೆ ಕಾದತ್ತೀಗ ಇದಕ್ಕೆ ಬೆಳ್ಳುಳ್ಳಿ, ಕರಿಬೇವು, ಹಾಕಿದೆ. ಈಗ ಇದೆಲ್ಲ ರುಬ್ಬಿಟ್ಕೊಂಡಿದ್ದನ್ನು ಇದಕ್ಕೆ ಹಾಕ್ತೇನೆ. ಆಯ್ತು. ಇಷ್ಟ ಸಿಂಪಲ್ ರೀ. ಇದು ಜಾಸ್ತಿ ಏನಿಲ್ಲಿದೆ. ಇದಿಷ್ಟ ಕುದೀತಂದ್ರೆ ಕುಡಿಯಾಕು ಚಲೋ ಆಕತ್ತೆ. ಅಂದಾಗ ಒಂದು ಸ್ವಲ್ಪ ಹಾಕ್ಕೊಂಡ್ರಾತಿದ್ನ ಅಂತಂದು ಒಂದು ಸ್ವಲ್ಪ ಮಾಡೀನಿ. ಇದಕ್ಕೆ ಒಂಚೂರು ಒಂದು ಸ್ವಲ್ಪ ಹೌದಲ್ಲ ಅನ್ನೋಷ್ಟು ಕೊತ್ತಂಬರಿ ಉದುರಿಸ್ತೇನೆ. ನೋಡ್ರಿ ಈಗೆಲ್ಲ ರೆಡಿ ಆಯ್ತು. ನಮ್ದು ಹಬ್ಬದ ವಿಶೇಷತೆ ಊಟ ರೆಡಿ ಆಯ್ತು ನೋಡ್ರಿ. ಇಲ್ಲಿ ಕೆಂಪು ಚಟ್ನಿ ಮಾಡೀನಿ. ಒಣ ಮೆಣಸಿನ್ಕಾಯಿ ಬಿಸಿನೀರೊಳಗೆ ನೆನೆಕಿಟ್ಟು ಅದಕ್ಕೆಲ್ಲ ಹುಣಸೆಹಣ್ಣು, ಬೆಲ್ಲ, ಶುಂಠಿ, ಬೆಳ್ಳುಳ್ಳಿ, ಜೀರಿಗೆ, ಕರಿಬೇವು, ಕೊತ್ತಂಬರಿ ಎಲ್ಲ ಹಾಕಿ ರುಬ್ಬೇನ್ರಿ. ಇದು ಕೆಂಪು ಮೆಣಸಿನ್ಕಾಯಿ ಚಟ್ನಿ. ಇದು ಉಪ್ಪಿನಕಾಯಿ. ಇದು ಶೇಂಗಾ ಪುಟಾಣಿ ಎರಡು ಮಿಕ್ಸ್ ಮಾಡಿ ಚಟ್ನಿ ಪುಡಿ ಮಾಡೀನಿ. ಆನಂತರ ಇದು ಮಡಿಕೆ ಕಾಳು ಒಗ್ಗರಣೆ ಹಾಕಿದ್ದು. ಇದು ಕಡಲೆಕಾಳು ಒಗ್ಗರಣೆ ಹಾಕೀನಿ. ಆನಂತರ ಒಂದು ಸ್ವಲ್ಪ ಅಳ್ಳು ಹುರಿದಿಟ್ಟೇನಿ. ಜೋಳ ಇದ್ವು ಮನ್ಯಾಗ, ಅವು ಒಂದಿಷ್ಟು ಜೋಳದ ಅಳ್ಳು ಹುರಿದಿಟ್ಟೇನಿ. ನಾಗಪ್ಪಗ ಅಳ್ಳ ಬೇಕಲ್ಲ ಅದಕ್ಕೆ. ಆನಂತರ ಇದು ಒಂದು ಬೂಂದೆ ಉಂಡಿ ಮಾಡೇನಿ. ಇದು ಅಳ್ಳಿಟ್ಟು ಮಾಡೇನಿ. ಇದೊಂದು ರವಾದ ಉಂಡಿ, ಇದು ಡ್ರೈ ಫ್ರೂಟ್ಸ್ ಉಂಡಿ, ಆಮೇಲೆ ಇದು ಎಳ್ಳಿನ ಉಂಡಿ. ಇಷ್ಟು ಮಾಡೇನ್ರಿ. ಉಳ್ದಿದ್ದು ಅಂಗಡಿಯಾಗ ರೆಡಿಮೇಡ್ ತಗೊಂಡ್ ಬಂದೇವು ಅವನ್ನ. ಇವು ಮತ್ತೆ ಅಂಗಡಿಯಾಗ ತಂದಿದ್ದು ನೈವೇದ್ಯ ಮಾಡಕ್ ಬರಂಗಿಲ್ಲಲ್ಲ, ಅದಕ್ಕೆ ಇಷ್ಟ ಸ್ವಲ್ಪ ಮನ್ಯಾಗ ಇವನ್ನ ನೈವೇದ್ಯಕ್ಕೆ ಮಾಡೇನಿ. ನಂತರ ರೆಡಿಮೇಡ್ ಜೋಳದ ರೊಟ್ಟಿ ತಗೊಂಡ್ ಬಂದೇವಿ ನೋಡ್ರಿ. ಇದಕ್ಕೆ ತಿನ್ನಾಕ ನಾವು ವರ್ಷ ಒಂದ್ 8 ದಿನ ಪಂಚಮಿ ತಂದಾಗನ ಎಳ್ಳು ಹಚ್ಚಿ ತಳ್ಳಗ ರೊಟ್ಟಿ ಬಡದು ಬುಟ್ಟಾಗ ತೆಗೆದಿಡ್ತಿದ್ದೆ. ಈ ಸಲ ತಿನ್ನೋರು ಯಾರು ಇಲ್ಲ, ಯಾರು ತಿನ್ನಂಗೆ ಇದೀಗ ರೊಟ್ಟಿ ತಂಗಳ ರೊಟ್ಟಿ, ಕಟಗ ರೊಟ್ಟಿ ಅಂತ ಹೇಳಿ ಅಂದ್ ಮತ್ತೆ ಬಿಡಬಾರ್ದಲ್ಲ ನೇಮಕ್ ಅಂತ ಹೇಳಿ ನಾವು ಮಾರಾಕನ ಒಂದ್ 20 ರೊಟ್ಟಿ ತಗೊಂಡ್ ಬಂದಿವೆ. ಇವ್ ರೊಟ್ಟಿ ಇದಿಷ್ಟ ಪಲ್ಯ ಸಿಂಪಲ್ ನೋಡ್ರಿ. ನಮ್ದು ಈ ಸಲ ಹಬ್ಬದೆಲ್ಲ ಇದೆ ಸಿಂಪಲ್. ಇಷ್ಟ ಸಿಂಪಲ್ ಆಗೈತಿ. ಇನ್ನೂ ಗ್ರ್ಯಾಂಡ್ ಅಂದ್ರೆ ಇನ್ನ ಬಾಳ್ ಮಾಡ್ತಿದ್ದೆ. ಬ್ಯಾಡ್ ಬಿಡಿ, ಈ ಸಲ ನನಗೂ ಆರಾಮಿಲ್ಲ, ನೆಗಡಿ ಬಂದೈತಿ, ಮತ್ತು ಬಿಡಬಾರ್ದು ಅಂತ ಹೇಳಿ ಇಷ್ಟ ಸಿಂಪಲ್ ಆಗಿ ಮಾಡೇನಿ ನೋಡ್ರಿ.